ಸೊ ಇವಾಗ ಪ್ರೀ ಮೆಚೂರ್ ಇಜಾಕ್ಯುಲೇಷನ್ ಬಗ್ಗೆ ತಾವ್ ಹೇಳಿದ್ರ ಸರ್, ಓಕೆ. ಏನಂದ್ರೆ 2 ನಿಮಿಷಕ್ಕಿಂತ ಒಳಗಡೆ ತಾವು ಡಿಸ್ಚಾರ್ಜ್ ಮಾಡ್ತಾ ಇದಾರೆ, ಎಜಾಕ್ಯುಲೇಷನ್ ಅಂತಾರೆ. ಕಾರಣಗಳನ್ನು ಹೇಳಿದ್ದಾರೆ, ಅದು ಹಾರ್ಮೋನಲ್ ಇರ್ಬಹುದು, ಪೆಲ್ವಿಕ್ ಫ್ಲೋರ್ ಮಸಲ್ ಇರ್ಬಹುದು, ಜೊತೆಗೆ ಹೈಪರ್ ಸೆನ್ಸಿಟಿವ್ ಆಫ್ ಗ್ಲಾನ್ಸ್ ಪೆನಿಸ್ ಇರ್ಬಹುದು, ಇವೆಲ್ಲ ಓಕೆ. ಈಗ ನಾನು ಮನೆಯಲ್ಲಿ ಏನೇನ್ ಮಾಡಬಹುದು ಇದನ್ನ ಇಂಪ್ರೂವ್ ಮಾಡ್ಬೇಕಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ 7 to 8 hours ಸ್ಲೀಪ್ ಈಸ್ ವೆರಿ ಮಸ್ಟ್. ಯಾಕಂದ್ರೆ ನೀವು ಎಷ್ಟು ಕರೆಕ್ಟ್ 7 ದಿಂದ 8 ಅವರ್ ನಿದ್ದೆ ಮಾಡ್ತೀರಾ ನೋಡಿ, ಬಾಡಿನಲ್ಲಿ ಬಾಡಿದೇ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಫಾರ್ ಎಕ್ಸಾಂಪಲ್ ಒಂದು ಹೊಸ ಸಿಸ್ಟಮ್ ಪರ್ಚೇಸ್ ಮಾಡಿದ್ರೆ, ಒಂದು ಹೊಸ ಲ್ಯಾಪ್ಟಾಪ್, ಹೊಸ ಕಂಪ್ಯೂಟರ್ ಪರ್ಚೇಸ್ ಮಾಡಿದ್ರೆ ಏನ್ ಹಾಕ್ತೀರಾ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು 50,000ನೋ 60,000 ರೂಪಾಯಿ ನಾನು ಹಾಕ್ಬಿಟ್ಟು ತಗೊಳ್ತಾ ಇದ್ದೀನಿ, ಒಂದು ಆಂಟಿ ವೈರಸ್ ಹಾಕ್ಬೇಕು. ಯಾಕೆ ಹಾಕ್ಬೇಕಂದ್ರೆ ಸಿಸ್ಟಮ್ ಮೇಲೆ ಯಾವುದೇ ರೀತಿ ಹೊರಗಡೆಯಿಂದ ಯಾವ್ದು ವೈರಸ್ ಬಂದ್ಬಿಟ್ಟು ಅದ್ರ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ನನ್ ಡೇಟಾ ಕರಪ್ಟ್ ಆಗ್ಬಾರ್ದು. ಅದೇ ರೀತಿ ನಮ್ಮ ಬಾಡಿದಾದಂತ ಒಂದು ಆಂಟಿ ಏನಿರುತ್ತೆ ಅಲ್ಲ, ವೈರಸ್ ತರ ಒಂದು ಇಮ್ಯುನಿಟಿ ಇರುತ್ತೆ. ಆ ಬಾಡಿದ ಇಮ್ಯುನಿಟಿ ಬಾಡಿನ ರೆಡಿ ಮಾಡಕ್ಕೆ ಪರ್ಯಾಪ್ತ ಅದರಲ್ಲಿ ಸ್ಟ್ರೆಂತ್ ಇರುತ್ತೆ. ಬಟ್ ಅದು ಓನ್ಲಿ ಆಕ್ಟಿವೇಟ್ ಯಾವಾಗ ಇರುತ್ತೆ ಅಂದ್ರೆ, ಯಾವಾಗ ನಾವು 7 ದಿಂದ 8 ಅವರ್ ನಾವು ಕರೆಕ್ಟ್ ಆಗಿ ನಿದ್ದೆ ಮಾಡ್ತೀವಿ ನೋಡಿ, ಅವಾಗ ಮಾತ್ರ ಆಕ್ಟಿವೇಟ್ ಇರುತ್ತೆ. ದಟ್ ಟು ಏನಂದ್ರೆ ಡೇ ಟೈಮ್ ನಲ್ಲಿ ಇಲ್ಲ, ನಾವು ರಾತ್ರಿ ಮಲಗಬೇಕು. ಇವಾಗ ಎಷ್ಟೋ ಜನ ಯುರೋಪಿಯನ್ ಟೈಮ್ ಪ್ರಕಾರ, ವೆಸ್ಟರ್ನ್ ಟೈಮ್ ಪ್ರಕಾರ ಏನಂದ್ರೆ, ಅವ್ರ ಶಿಫ್ಟೇ ಸ್ಟಾರ್ಟ್ ಆಗುತ್ತೆ ರಾತ್ರಿ 8 ಗಂಟೆಗೆ 9 ಗಂಟೆಗೆ, ಬೆಳಗ್ಗೆ 3:30 4 ಗಂಟೆವರೆಗೆ ಅವ್ರಿಗೆ ಜಾಬ್ ಮಾಡಬೇಕು. ಹಾಗಾಗಿ ಅದು ನೈಟ್ ಪ್ರೈಮರಿ ಸ್ಲೀಪ್ ಆಗೋ ಪೊಸಿಷನ್ ಇರುತ್ತೆ ನೋಡಿ, ಅದು ಹೋಗ್ಬಿಡೋದೆ. ಆಯುರ್ವೇದನಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ದಿನಚರ್ಯ ಮತ್ತು ಋತುಚರ್ಯ. ದಿನಚರ್ಯ ಅಂದ್ರೆ ಒಂದ್ ದಿವಸದಲ್ಲಿ ಏನೇನ್ ಮಾಡಬೇಕು, ಋತುನಂದ್ರೆ ಪ್ರತಿಯೊಂದು ಋತುನಲ್ಲಿ ಏನೇನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ವಸಂತ ಋತು ನಡೀತಾ ಇದೆ. ಈ ವಸಂತ ಋತು ಅಂದ್ರೆ ಕಫಕಾಲ. ಕಫಕಾಲನಲ್ಲಿ ಕಫ ಆಗುವ ಆಹಾರ ತಿನ್ಬಾರ್ದು. ಎಷ್ಟೈತೆ ಅಷ್ಟೇನ್ ಮಾಡ್ಬೇಕು, ನಾವು ಕಫ ಕಡಿಮೆ ಆಗುವ ಆಹಾರ ತಿನ್ಬೇಕು. ಆಮೇಲೆ ವ್ಯಾಯಾಮ ಮಾಡಬೇಕು. ಡೇ ಟೈಮ್ ನಲ್ಲಿ ನಿದ್ರೆ ಮಾಡಬಾರ್ದು, ರಾತ್ರಿ ಮಲಗಬೇಕು. ಯಾಕಂದ್ರೆ ಸ್ವಪ್ನ ವರ್ಜಿತ ಅಂತ ಹೇಳಿದ್ದಾರೆ. ಡೇ ಟೈಮ್ ನಲ್ಲಿ ಯಾಕೆ ಮಲಗಬಾರ್ದಂದ್ರೆ, ಬಾಡಿನಲ್ಲಿ ಕಫ ಜಾಸ್ತಿ ಆಗುತ್ತೆ. ಕಫ ಜಾಸ್ತಿ ಆಗುತ್ತೆ ಅಂದ್ರೆ ಕಫ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಕಫ ಕಾಯಿಲೆಗಳು ಏನೇನು, ಒಬೆಸಿಟಿ, ಡಯಾಬಿಟೀಸು, ಮೆಟಾಬಾಲಿಕ್ ಡಿಸಾರ್ಡರು, ಇವೆಲ್ಲ ಕಫ ಕಾಯಿಲೆಗಳು. ಸೊ ಅದಕ್ಕೆ ಸ್ವಪ್ನ ವರ್ಜಿತ, ನೀವು ಏನ್ ಮಲಗಿದ್ರು ನೈಟ್ ಮಲಗಬೇಕು ಅಂತ. ಸೊ ನಿದ್ದೆ ತುಂಬಾ ಚೆನ್ನಾಗಿ ಇಂಪಾರ್ಟೆಂಟ್ ಮಾಡಿ ಬಂದು ಶೀಘ್ರ ಸ್ಖಲನಗೆ. ಎರಡನೇದು ನಮ್ ಫುಡ್ ನಲ್ಲಿ ಹುಳಿ ಅಂಶ, ಸ್ಪೆಷಲಿ ಹುಣಸೆ ಐಟಮ್ ರಿಲೇಟೆಡ್. ಒಬ್ರೊಬ್ರು ಹುಡುಗರಿಗೆ ಪಾನಿಪುರಿ ತಿನ್ನೋದು ಬಹಳ ಚಟ ಇರುತ್ತೆ, ಅದು ಬಿಡಬೇಕು. ಯಾಕಂದ್ರೆ ಪಾನಿಪುರಿ ಏನಿದಿಲ್ಲ, ಹುಳಿ ಅಂಶ ವೀರ್ಯನ ನೀರ್ ತರ ಮಾಡುತ್ತೆ. ವೀರ್ಯ ಯಾವಾಗ ನೀರ್ ತರ ಆಗುತ್ತೆ ನೋಡಿ, ಅವಾಗ ಏನಾಗುತ್ತೆ, ನಿಮ್ಗೆ ಸ್ಖಲನ ಬೇಗ ಆಗುತ್ತೆ. ಆಹಾರನಲ್ಲಿ ಜಾಸ್ತಿ ಏನೇನ್ ತಿನ್ಬೇಕಂದ್ರೆ, ನೀವು ಏನ್ ಮಾಡಿ, 2 ಬಾಯ್ಲ್ಡ್ ಎಗ್ಗು, 4 ಖರ್ಜೂರ, ಬಾದಾಮಿ, ಅಂಜೂರ. ಅದರ ಜೊತೆಗೆ ನಿಮ್ಗೆ ಇನ್ನ ಸ್ವಲ್ಪ ಟೈಮಿಂಗ್ ಜಾಸ್ತಿ ಬೇಕಂದ್ರೆ ಏನ್ ಮಾಡಬೇಕು, ಪುಷಪ್ಸು, ಸ್ಕ್ವಾಟ್ಸು, ಕೀಗಲ್ ಎಕ್ಸಸೈಸು, ಇದು ಕಂಪಲ್ಸರಿ ಮಾಡ್ಬಿಟ್ರೆ ನಿಮ್ಗೆ ಆ ಪರ್ಟಿಕ್ಯುಲರ್ ಪೆನಿಸ್ ಏನಿರುತ್ತೆ ಅಲ್ಲ, ಲಿಂಗ, ಅದರಲ್ಲಿ ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ, ಮಸಲ್ ನಲ್ಲಿ ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ, ಸ್ಖಲನ ಬೇಗ ಆಗಲ್ಲ. ಆಮೇಲೆ ಮೈಂಡ್ ರಿಲ್ಯಾಕ್ಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನಮ್ ಬ್ರೀತಿಂಗ್ ಮೇಲೇನೆ ನಮ್ ಸ್ಖಲನ ಡಿಪೆಂಡ್ ಇರುತ್ತೆ. ನಿಮ್ ಬ್ರೀತಿಂಗ್ ಎಷ್ಟು ಸ್ಲೋ ಆಗಿ ಹೋಗ್ತಾ ಇದೆ ನೋಡಿ, ನಿಮ್ಗೆ ಸೆಕ್ಸ್ ನಲ್ಲಿ ಟೈಮಿಂಗ್ ಅಷ್ಟೇ ಜಾಸ್ತಿ ಬರುತ್ತೆ. ನಿಮ್ ಬ್ರೀತಿಂಗ್ ಎಷ್ಟು ಫಾಸ್ಟ್ ಆಗುತ್ತೆ ನೋಡಿ, ಅಷ್ಟೇ ಬೇಗ ಸ್ಖಲನ ಆಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ತಾವು ಯಾವಾಗ ಪ್ರೈಮರಿ ಸ್ಕೂಲ್ ನಲ್ಲಿ, ಹೈಸ್ಕೂಲ್ ನಲ್ಲಿ ಇರ್ತೀರಾ, ನಿಮ್ ಮೇಷ್ಟ್ರು ಒಂದ್ಸತಿ ನಿಮ್ಗೆ ಕರೆದ್ಬಿಟ್ಟು ಏನೋ ಇಂಡಿಪೆಂಡೆಂಟ್ ಡೇಗೋ ರಿಪಬ್ಲಿಕ್ ಡೇಗೋ ಸ್ಟೇಜ್ ಮೇಲೆ ಬಂದ್ಬಿಟ್ಟು ಒಂದು ಸ್ಪೀಚ್ ಕೊಡಕ್ ಹೇಳ್ತಾರೆ. ಅವಾಗ ಏನಾಗುತ್ತೆ, ನಿಮ್ಗೆ ಭಯ ಜಾಸ್ತಿ ಆಗುತ್ತೆ. ಭಯ ಜಾಸ್ತಿ ಆಗೋಣ, ನಿಮ್ ಉಸಿರಾಟ ಫಾಸ್ಟ್ ಆಗುತ್ತೆ. ಅವಾಗ ನಿಮ್ ಮೈಂಡ್ ಮೇಲೆ ನಿಮ್ ಕಂಟ್ರೋಲ್ ಇರಲ್ಲ. ಅಲ್ಲಿ ಹೋಗ್ತೀರಾ, ಎದುರುಗಡೆನೆ ಪೇಪರ್ ಇರುತ್ತೆ, ಬಟ್ ಇಷ್ಟೆಲ್ಲಾ ಜನನ ನೋಡ್ಬಿಟ್ಟು ನೀವು ಬ್ಲಾಂಕ್ ಆಗ್ತೀರಾ. ಬ್ಲಾಂಕ್ ಆದ ತಕ್ಷಣ ಒಂದ್ ಲೈನ್ ಓದೋದು, ಒಂದ್ ಲೈನ್ ಕೆಳಗಡೆ ಲೈನ್ ಮೇಲ್ ಹೋಗುತ್ತೆ, ಮೇಲಿನ ಲೈನ್ ಕೆಳಗಡೆ ಹೋಗುತ್ತೆ. ಅವಾಗ ಏನಾಗುತ್ತೆ, ಡಿಸ್ಟರ್ಬ್ಡ್ ಇರುತ್ತೆ ಮೈಂಡ್. ಅದರಿಂದ ನಿಮ್ಗೆ ಎಷ್ಟೋ ಮನೆಯಲ್ಲಿ ಒಳ್ಳೆ ರೀತಿ ಸ್ಪೀಚ್ ಪ್ರಿಪೇರ್ ಆಗಿದ್ರು ಕೂಡ ಅಲ್ಲಿ ಜನರನ್ನ ನೋಡ್ಬಿಟ್ಟು ಅದು ಸ್ಪೀಚ್ ನ ನಿಮ್ಗೆ ಕೊಡಕ್ ಆಗಲ್ಲ. ಅದೇ ರೀತಿ ಯಾವಾಗ ನೀವು ಫಸ್ಟ್ ನೈಟ್ ಇದೆ ಅಂತ ತಿಳ್ಕೊಳ್ಳಿ, ಒಂದು ಪ್ರೆಷರು, ಸೆಕ್ಸ್ ಹೇಗಾಗುತ್ತೋ, ಯಾಕಂದ್ರೆ ಇಷ್ಟು ದಿನ ನಿಮ್ ಮೈಂಡ್ ನಲ್ಲಿ ಮದುವೆ ಆದ ತಕ್ಷಣ ಫಸ್ಟ್ ನೈಟ್ ಯಾವಾಗ ಇರುತ್ತೆ, ಓವರ್ ಫ್ಯಾಂಟಸಿ ತಿಳ್ಕೊಳ್ತೀರಾ. ಆನ್ ಆಫ್ ಸಡನ್ ಅಲ್ಲಿ ಹೋಗ್ತೀರಾ, ಇವಾಗ ಹೋದ್ಮೇಲೆ ಭಯ, ಒಂದ್ರ ಉದ್ರೇಕ ಬರುತ್ತೋ ಇಲ್ಲೋ ಏನೋ, ಉದ್ರೇಕ ಬಂದ್ರೆ ಬೇಗ ಸ್ಖಲನ ಆಗುತ್ತಿಲ್ಲೋ ಅಂತ ಭಯ. ಎಷ್ಟೋ ಜನ ಹುಡುಗರು ನನಗೆ ಫೋನ್ ಮಾಡ್ತಾರೆ, ಸರ್ ನಾಳೆ ಮದ್ವೆ ಇದೆ, ಏನಾದ್ರೂ ಟ್ಯಾಬ್ಲೆಟ್ ಸಜೆಸ್ಟ್ ಮಾಡ್ತೀರಾ ಸರ್?
ರಾತ್ರಿ ಒಂದ್ 5-6 ಸತಿ ಸೇರ್ಬೇಕು. ನಾನು ಹೇಳ್ತೀನಿ ಆ ತರ ಏನ್ ಪ್ಯಾನಿಕ್ ಆಗಬೇಡಿ, ಆರಾಮಾಗಿ ಹೋಗಿ ರಿಲ್ಯಾಕ್ಸ್ ಆಗಿ ಹೋಗಿ. ಇಮಿಡಿಯೇಟ್ಲಿ ಹೋದ ತಕ್ಷಣ ನೀವು ಸೆಕ್ಸ್ ಮಾಡೋದೇ ವಿಚಾರ ಮಾಡಬೇಡಿ. ಸ್ವಲ್ಪ ಕೂತ್ಕೊಳ್ಳಿ, ಇಬ್ಬರಿಗೆ ಸ್ವಲ್ಪ ಮಾತಾಡಿ, ಒಂದು ಕಂಫರ್ಟ್ ಝೋನ್ ಅಲ್ಲಿ ಬನ್ನಿ. ಬಂದಾದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆದ್ಮೇಲೆ ಸ್ವಲ್ಪ ಫಸ್ಟ್ ಪಾರ್ಟಿಸಿಪೇಷನ್ ಮಾಡೋಕ್ಕಿಂತ ಮುಂಚೆ 1 ಗ್ಲಾಸ್ ಹಾಲು ಕುಡೀರಿ. ಸ್ವಲ್ಪ ಅದರಲ್ಲಿ ಏನ್ ಮಾಡಬೇಕು, 1 ಚಮಚ ಅಶ್ವಗಂಧ ಪೌಡರ್ ಮಿಕ್ಸ್ ಮಾಡ್ಬಿಟ್ಟು ಕುಡಿಬಹುದು. ಇಲ್ಲಾಂದ್ರೆ ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ 4 ಖರ್ಜೂರ, ಇಲ್ಲಾಂದ್ರೆ ಸ್ವಲ್ಪ ನೀವು ಸೇರುವಾಗ ಕಲ್ ಸಕ್ಕರೆ ಸ್ವಲ್ಪ ಇಷ್ಟೇ ಪೀಸ್ ನಾಲ್ಗೆ ಮೇಲೆ ಇಟ್ಕೊಂಡು ಸೇರಿ. ಅದರಿಂದ ಏನಾಗುತ್ತೆ, ನಿಮ್ಗೆ ಟೈಮಿಂಗ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತೀನಿ. ಇವತ್ ನಾಳೆ ಏನಾಗಿದೆ ಅಂದ್ರೆ 22 ವರ್ಷದ ಹುಡುಗನು ಅವನು ಸೆಕ್ಸ್ ಕೆಪಾಸಿಟಿ ಮೇಲೆ ಡೌಟ್. ಸೊ ಅವನೇನ್ ಹೇಳ್ತಾನೆ, ಸರ್ ನಾನು ಫಸ್ಟ್ ನೈಟ್ ಮೆಮೊರೇಬಲ್ ಆಗಬೇಕು, ನನಗೆ ನಾನು ಆ ಥರ 50 mg 100 mg ಟ್ಯಾಬ್ಲೆಟ್ ತಗೋಬೋದಂತ. ಅವೆಲ್ಲ ತಗೊಳಕ್ ಹೋಗ್ಬೇಡಿ, ಅನ್ನೆಸೆಸರಿ, ಬಾಡಿಗೆ ನೆಸೆಸಿಟಿನೇ ಇಲ್ಲ. ಸೊ ಶೀಘ್ರಸ್ಖಲನಲ್ಲಿ ಇವಾಗ ಒಂದು ಆಯ್ತು ನಮ್ದು ಆಹಾರ, ಒಂದಾಯ್ತು ನಮ್ದು ವ್ಯಾಯಾಮ, ಆಮೇಲೆ ಆಯ್ತು ನಮ್ದು ನಿದ್ದೆ. ಅದರ ಜೊತೆಗೆ ಶೀಘ್ರಸ್ಖಲನಲ್ಲಿ ಮತ್ತೊಂದು ಮುಖ್ಯ ವಿಷಯ ನಾನು ಏನ್ ಹೇಳ್ತೀನಿ ಅಂದ್ರೆ, ನಿಮ್ ಪೆನಿಸ್ ಏನಿರುತ್ತೆ ನೋಡಿ, ಆ ಪೆನಿಸ್ಗೆ ರೆಗ್ಯುಲರ್ ಆಗಿ ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ತಾ ಇರ್ಬೇಕು. ಯಾಕೆ ಆಯಿಲ್ ಮಸಾಜ್ ಮಾಡ್ತಾ ಇರ್ಬೇಕಂದ್ರೆ, ಹೇಗೆ ನಾವು ಮುಖಕ್ಕೆ ದಿನ 2 ಸತಿ 3 ಸತಿ ನಾವು ವಾಶ್ ಮಾಡ್ಬಿಟ್ಟು ಮಾಯಿಶ್ಚರೈಸರ್ ಕ್ರೀಮು, ಆ ಕ್ರೀಮ್ ಈ ಕ್ರೀಮ್ ಹಾಕ್ತಿವಿ. ಯಾಕಂದ್ರೆ ಅದು ನೋಡಕ್ ಚೆನ್ನಾಗಿ ಕಾಣಿಸ್ಬೇಕು, ಅದರಲ್ಲಿ ಯಾವುದೋ ತೊಂದರೆ ಆಗ್ಬಾರ್ದಂತ. ಪೆನಿಸ್ ನಲ್ಲಿನೇ ಇರುತ್ತೆ. ನೀವು ರೆಗ್ಯುಲರ್ ಆಗಿ ಸೆಕ್ಸ್ ನಲ್ಲಿ ಪಾರ್ಟಿಸಿಪೇಷನ್ ಮಾಡುವಾಗ ವಾತ ಜಾಸ್ತಿ ಆಗಿದಿರುತ್ತೆ. ಅವಾಗ ಆಯುರ್ವೇದಿಕ್ ಸ್ಟೋರ್ ನಲ್ಲಿ ಅಶ್ವಗಂಧ ಯಮಕಂ, ಮತ್ತೊಂದ್ಸತಿ ಹೇಳ್ತೀನಿ, ಅಶ್ವಗಂಧ ಯಮಕಂ ಅಂತ ಇದು ಆಯಿಲ್ ಸಿಗುತ್ತೆ. ಈ ಆಯಿಲ್ ಏನ್ ಮಾಡಬೇಕು, 1/2 ಚಮಚ ಇದು ಬೆರಳ ಮೇಲೆ ಹಾಕೊಳ್ಳಿ. ಬೆರಳ ಮೇಲೆ ಹಾಕೊಂಡು ಜಸ್ಟ್ ಇಮ್ಯಾಜಿನ್ ಇದೊಂದು ಪೆನಿಸ್ ಇದೆ ಅಂತ ತಿಳ್ಕೊಳ್ಳಿ. ಇದು ನಿಮ್ಮ ಹೊಟ್ಟೆದಿಂದ ಬಂದಿರೋ ಪೆನಿಸ್. ಇದನ್ನ ಸ್ವಲ್ಪ ಇಟ್ಕೊಂಡು ಏನ್ ಮಾಡ್ಬೇಕು, ಸ್ವಲ್ಪ ಜೆಂಟಲ್ ಆಗಿ 1-2 ನಿಮಿಷ 3 ನಿಮಿಷ ದಿನಾ ರಾತ್ರಿ ಮಲಗುವಾಗ ಮಸಾಜ್ ಮಾಡಿ. ಈ ಮಸಾಜ್ ಮಾಡಿದ ಕಡೆಯಿಂದ ಏನಾಗುತ್ತೆ, ಒಂದು ಅಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಆಗಲ್ಲ, ಎರಡನೇದು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಮೂರನೇದು ಸ್ಪಂಜ್ ಎಕ್ಸ್ಪೆಂಡ್ ಆಗ್ಬಿಟ್ಟು ಇದ್ದ ಸೈಡ್ ನಲ್ಲಿ ಸ್ವಲ್ಪ ನಿಮ್ಗೆ ಬೆಟರ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಷ್ಟು ಮಾಡಿ ನಿಮ್ಗೆ ಶೀಘ್ರಸ್ಖಲನಾಗೆ ಇಷ್ಟೇ ಒಂದು ನಾನು ಹೇಳಿದ ಒಂದು 5-6 ಪಾಯಿಂಟ್ ಫಾಲೋ ಮಾಡಿದ್ರೆ ಯಾವ್ದು ರೀತಿ ತೊಂದರೆ ಆಗಲ್ಲ. ಸ್ಟಿಲ್ ನಿಮ್ಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ನಾನು ಸ್ವಲ್ಪ ರೆಮಿಡೀಸ್ ಹೇಳ್ತೀನಿ. ಒಂದು, ಆಯುರ್ವೇದಿಕ್ ಸ್ಟೋರ್ ನಲ್ಲಿ ಅಶ್ವಗಂಧ ಪೌಡರ್ ಅಂತ ಸಿಗುತ್ತೆ. ಇದನ್ನ ಏನ್ ಮಾಡಿ, ದಿನ 1 ಗ್ಲಾಸ್ ಉಗುರ್ಬೇಕು ಹಾಲಿನಲ್ಲಿ 1 ಚಮಚ ಮಿಕ್ಸ್ ಮಾಡ್ಬಿಟ್ಟು ತಗೊಳ್ಳಿ. ಸ್ವಲ್ಪ ನಿಮ್ಗೆ ಟೇಸ್ಟ್ ಬೇಕಾದ್ರೆ ಸ್ವಲ್ಪ ಲೈಟ್ ಆಗಿ ಬೆಲ್ಲ ಅಥವಾ ಕಲ್ಸಕ್ಕರೆ ಯೂಸ್ ಮಾಡ್ಬೋದು. ಎರಡನೇದು ಏನಂದ್ರೆ, ಇಲ್ಲ ಸರ್ ಅದು ಅಶ್ವಗಂಧ ತಗೊಂಡು ನನಗೆ ಅಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂದ್ರೆ, ಒಂದು ಮಾನಸ್ ಮಿತ್ರ ವಟಿ ಅಂತ ಟ್ಯಾಬ್ಲೆಟ್ ಬರುತ್ತೆ. ಈ ಮಾನಸ್ ಮಿತ್ರ ಟ್ಯಾಬ್ಲೆಟ್ ಏನ್ ಮಾಡ್ಬೇಕು, ಬೆಳಗ್ಗೆ ಒಂದು ರಾತ್ರಿ ಒಂದು ಊಟ ಆದ್ಮೇಲೆ ತಗೋಬಹುದು. ಯಾರು ಬೇಕಾದ್ರೂ ತಗೋಬಹುದು. ಇದಕ್ಕೆ ಏನ್ ಕಾಂಟ್ರಾ ಇಂಡಿಕೇಶನ್ ಇಲ್ಲ. ನನಗೆ ಶುಗರ್ ಇದೆ, BP ಇದೆ, ಹಾರ್ಟ್ ಇದೆ, ಥೈರಾಯ್ಡ್ ಇದೆ, ಯಾರು ಬೇಕಾದ್ರೆ ಇದು ಮಾನಸ್ ಮಿತ್ರ ಒಟ್ಟಿ ಟ್ಯಾಬ್ಲೆಟ್ ಅಂತ ತಗೋಬಹುದು. ಯಾಕೆ ತಗೋಬೇಕಂದ್ರೆ ಮೈಂಡ್ ರಿಲ್ಯಾಕ್ಸ್ ಇರುತ್ತೆ. ಮೈಂಡ್ ರಿಲ್ಯಾಕ್ಸ್ ಇದ್ರೇನೆ ಕೆಲಸ ಚೆನ್ನಾಗುತ್ತೆ. ಮೂರನೇದು ಏನಂದ್ರೆ, ರೆಗ್ಯುಲರ್ ಆಗಿ ಸ್ವಲ್ಪ ಉದ್ದಿನ ಬೇಳೆ ರಿಲೇಟೆಡ್ ಏನಾದ್ರೂ ಐಟಮ್ ತಿಂತ ಹೋಗಿ. ಉದ್ದು ಏನಿರುತ್ತೆ ಅಂದ್ರೆ ತುಂಬಾ ಪೌಷ್ಟಿಕ. ಅದು ಆಯುರ್ವೇದನಲ್ಲಿ ಯಾರು ಸ್ಪೆಷಲಿ ಇನ್ನು ವೆಜಿಟೇರಿಯನ್ ಇದಾರೋ ಅವ್ರಿಗೆ ನಾನ್ ವೆಜ್ ತರ ಕೆಲಸ ಮಾಡೋದೆ. ಸೊ ಉದ್ದಿನ ಬೇಳೆ ಅಂದ್ರೆ ನೀವು ವಡೆ ಮುಖಾಂತರ ತಿನ್ಬೋದು, ದೋಸೆ ಮುಖಾಂತರ ತಿನ್ಬೋದು, ಅಥವಾ ಉದ್ದಿಂದು ಸಾಂಬಾರ್ ತರ ಮಾಡ್ಬಿಟ್ಟು ಅದನ್ನು ತಿನ್ಬೋದು. ಉದ್ದು ತುಂಬಾ ಇಂಪಾರ್ಟೆಂಟ್. ಅದರ ಜೊತೆಗೆ ನಾನು ಪ್ರತಿ ಒಂದು ವಿಡಿಯೋನಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ವಾರಕ್ಕೆ 1 ಸತಿನೋ 2 ಸತಿನೋ ಏನ್ ಮಾಡಿ, ದೇವಸ್ಥಾನದಲ್ಲಿ ಪಂಚಾಮೃತ ಅಂತ ಕೊಡ್ತಾರಲ್ಲ, ಅದರಲ್ಲಿ ಏನಂದ್ರೆ ಸ್ವಲ್ಪ ಮೊಸರು, ಸ್ವಲ್ಪ ತುಪ್ಪ, 1 ಬಾಳೆಹಣ್ಣು, ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ಸಕ್ಕರೆ, ಇದೆಲ್ಲನೂ ಮಿಕ್ಸ್ಚರ್ ಮಾಡ್ಕೊಳ್ಳಿ. ವಾರಕ್ಕೆ 1 ಸತಿ ಅಥವಾ 2 ಸತಿ ತಿನ್ನಿ. ಇದರಿಂದ ಬೆನಿಫಿಟ್ ಏನಾಗುತ್ತೆ ಅಂದ್ರೆ ವೀರ್ಯ ಗಟ್ಟಿಗಾಗುತ್ತೆ, ನಿಮ್ಗೆ ಟೈಮಿಂಗ್ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಶರದ್ ಋತುನಲ್ಲಿ ಯಾವಾಗ ಸ್ವಲ್ಪ ಚಳಿಗಾಲ ಇರುತ್ತೆ ನೋಡಿ, ಆ ಟೈಮ್ನಲ್ಲಿ ಏನ್ ಮಾಡಬೇಕು, ದಿನಾ ರಾತ್ರಿ ಮಲಗ್ಬೇಕಂದ್ರೆ 1 ಗ್ಲಾಸ್ ಹಾಲು ತಗೊಳ್ಳಿ 1 ಪಾತ್ರೆಯಲ್ಲಿ. ಆಮೇಲೆ ಸ್ವಲ್ಪ 1-2 ಖರ್ಜೂರ ಚಿಕ್ಕ 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 ಪೀಸಸ್ ಚಾಪ್ ಮಾಡಿಬಿಟ್ಟು ಬೀಜ ತೆಗೆದ್ಬಿಟ್ಟು ಹೊರಗಡೆ ಹಾಕಿ. ಅದು ಖರ್ಜೂರ 1-2 ಅಂಜೂರ ಚಾಪ್ ಮಾಡಿಬಿಟ್ಟು ಹಾಕಿ. ಆಮೇಲೆ ಸ್ವಲ್ಪ 1 ಅಥವಾ 2 ಕೇಸರ್ದು 1 ಪುಡಿಗಳು ಹಾಕಿ. ಆಮೇಲೆ ನೀವು ಏನ್ ಮಾಡಬೇಕು ಅಂದ್ರೆ ಸ್ವಲ್ಪ ಬಾದಾಮಿ, ಸ್ವಲ್ಪ ಗೋಡಂಬಿ, ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಚಾಪ್ ಹಾಕ್ಬಿಟ್ಟು ಹಾಕಿ. 1 ಗ್ಲಾಸ್ ಹಾಲ್ನ ಇಷ್ಟು ಕುದಿಸ್ಬೇಕಂದ್ರೆ ಅದು 1 ಗ್ಲಾಸ್ ಹಾಲ್ ಅರ್ಧ ಗ್ಲಾಸ್ ಹಾಕ್ಬೇಕು. ಅರ್ಧ ಗ್ಲಾಸ್ ಆದ್ಮೇಲೆ ಅದು ಸ್ವಲ್ಪ ಬಿಸಿ ಇದ್ದಿದ್ದು ಹಾರಾದ್ಮೇಲೆ ಸ್ಲೋಲಿ ನೀವು ಹೇಗೆ ಟೀ ಕುಡಿತೀರಲ್ಲ, ಸಿಪ್ ಬೈ ಸಿಪ್ ಕುಡಿತಾ ಇರಿ. ಚಳಿಗಾಲದಲ್ಲಿ ಇದು ಮಾಡಿ, ಬೇಸಿಗೆ ಕಾಲದಲ್ಲಿ ಬೇಡ. ಯಾಕಂದ್ರೆ ಸ್ವಲ್ಪ ಹೀಟ್ ಇರುತ್ತೆ. ಇದು ಮಾಡ್ಬಿಟ್ರೆ ನಿಮ್ಗೆ ಒಳ್ಳೆ ರೀತಿ ಸೆಕ್ಸ್ ನಲ್ಲಿ ಟೈಮಿಂಗ್ ಚೆನ್ನಾಗಾಗುತ್ತೆ, ಪೆನಿಸ್ ನಲ್ಲಿ ಹಾರ್ಡ್ನೆಸ್ ಚೆನ್ನಾಗಿ ಬರುತ್ತೆ, ವೆರಿ ಸೇಮ್ ಟೈಮ್ ವೀರ್ಯ ಚೆನ್ನಾಗಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಮದುವೆ ಆಗಿದೆ, ನಾನು
ಒಳ್ಳೆ ಮಗು ಆಗ್ಬೇಕು, ಹೆಲ್ದಿ ಮಗು ಆಗ್ಬೇಕಂತ ಅದಕ್ಕೂ ಹೆಲ್ಪ್ ಆಗುತ್ತೆ. ಯಾರಿಗೆ ಸ್ವಲ್ಪ ಅನ್ಸುತ್ತೆ ನನ್ನ ಸೈಜ್ ಯಾಕೋ ಸ್ವಲ್ಪ ಅಷ್ಟು ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ ಅಂದ್ರೆ ಸೈಜ್ ನಲ್ಲಿನೂ ಅವರಿಗೆ ಇಂಪ್ರೂವ್ಮೆಂಟ್ ಫೀಲ್ ಆಗುತ್ತೆ. ಓವರ್ ಆಲ್ ಸ್ಟಾಮಿನಾ ಚೆನ್ನಾಗಾಗುತ್ತೆ, ಬಾಡಿನಲ್ಲಿ ಫ್ಯಾಟ್ ಡೆವಲಪ್ ಜಾಸ್ತಿ ಆಗಲ್ಲ, ಬಾಡಿನಲ್ಲಿ ಪ್ರತಿಯೊಂದು ಮೂಳೆನಲ್ಲಿ ಸ್ನಾಯುನಲ್ಲಿ ಶಕ್ತಿ ಚೆನ್ನಾಗಿರುತ್ತೆ. ಸೊ ನಿಮ್ಮ ಆರೋಗ್ಯ ಏನಿದೆಯಲ್ಲ ತುಂಬಾ ಇಂಪಾರ್ಟೆಂಟು. ಸ್ವಲ್ಪ ಇದಕ್ಕೆ ಗಮನ ಕೊಡಿ. ಸ್ಪೆಷಲಿ ಯಂಗ್ ಹುಡುಗರು, ಯಾರಿಗೆ ಸ್ವಲ್ಪ ರಾತ್ರಿ ಲೇಟ್ ನೈಟ್ ಮಲ್ಗೋದು ಅಭ್ಯಾಸ ಇದೆ ಅವ್ರು ಸ್ವಲ್ಪ ಬೇಗ ಮಲ್ಕೊಳ್ಳಿ. ಯಾರಿಗೆ ಸ್ವಲ್ಪ ಹೊರಗಡೆ ತಿನ್ನೋದು ಅಭ್ಯಾಸ ಇದೆ ಆದಷ್ಟು ಹೊರಗಡೆ ತಿನ್ನೋದು ಕಡಿಮೆ ಮಾಡಿಬಿಟ್ಟು ಮನೆಯಲ್ಲಿ ತಿನ್ನಿ. ಯಾರಿಗೆ ಸ್ವಲ್ಪ ಸ್ಮೋಕ್ ಮಾಡೋದು ಡ್ರಿಂಕ್ಸ್ ಮಾಡೋದು ಅಭ್ಯಾಸ ಇರುತ್ತೆ ಅವ್ರು ಸ್ಮೋಕ್ ಮತ್ತು ಡ್ರಿಂಕ್ಸ್ನ ಬಿಟ್ಬಿಡಿ, ಅಥವಾ ಸೀಮಿತವಾಗಿ ವೀಕೆಂಡ್ಸ್ಗೆ ಇಡಿ. ಜೊತೆಗೆ ಫ್ರೆಂಡ್ ಜೊತೆಗಿರಿ, ಒಳ್ಳೆ ನಗ್ನಗ್ತಾ ಇರಿ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ಯಾಕಂದ್ರೆ ಎಷ್ಟೋ ಜನರಿಗೆ ಟೆನ್ಷನ್ದಿಂದಾನೇ ಇವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಮೈಂಡ್ ರಿಲ್ಯಾಕ್ಸ್ ಇಟ್ಕೊಳ್ಳಿ, ನಿಮ್ಮ ಲೈಫ್ನ ಎಂಜಾಯ್ ಮಾಡಿ. ಧನ್ಯವಾದ.